ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ನಾಳೆ ಎಲ್ಲರಿಗೂ ಕೂಡ ಇಂಗ್ಲೀಷ್ ಎಕ್ಸಾಮ್ ಇದೆ. ಯಾರೆಲ್ಲ ಎಕ್ಸಾಮ್ 3 ಸೆಕೆಂಡ್ ಇಯರ್ PUC ಎಕ್ಸಾಮ್ 3 ಬರೀತಾ ಇದ್ರೋ, ಇಂಪ್ರೂವ್ಮೆಂಟಿಗಾಗಿ ಆಗಿರ್ಬೋದು ಅಥವಾ NA ಅಂದರೆ ಕಡಿಮೆ ಅಂಕ ತೆಗೆದುಕೊಂಡು ಫೇಲ್ಯೂರ್ ಅಂತ ಕನ್ಸಿಡರ್ ಮಾಡ್ಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಭಾಳ ಹೆಲ್ಪ್ ಆಗಲಿದೆ. ಸಂಪೂರ್ಣವಾದ ವಿವರಣೆಯೊಂದಿಗೆ ಈ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಸಂಪೂರ್ಣವಾಗಿ ವಿವರಣೆಯನ್ನು ಕೇಳಿದ್ದೇ ಆದರೆ, ನಾನು ಹೇಳ್ತೀನಲ್ವ, ಎಕ್ಸ್ಪ್ಲನೇಷನ್ ಕೇಳಿದ್ದೆ ಆದರೆ ನಾಳೆ ಎಕ್ಸಾಮಲ್ಲಿ ಫ್ರೀಯಾಗಿರ್ತೀರ. ಯಾಕಂದರೆ ಎಲ್ಲದು ಅರ್ಥ ಆಗಿರುತ್ತಲ್ವ. ಅರ್ಥ ಆಗುವಂಥದ್ದು ಇಂಪಾರ್ಟೆಂಟು, ಮುಗಿಸುವಂಥದ್ದು ಇಂಪಾರ್ಟೆಂಟ್ ಅಲ್ಲ ಬುಕ್ಕು. ಬನ್ನಿ, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದಿ ರೈಟ್ ಆಪ್ಷನ್ಸ್. ಇನ್ ಆನ್ ಚಿಲ್ಡ್ರನ್ ಪೇರೆಂಟ್ಸ್ ಆರ್ ದಿ ಬಾಸ್ ಆ್ಯಂಡ್ ಚಿಲ್ಡ್ರನ್ ಆರ್ ಡ್ಯಾಶ್ ಅಂತ ಇದೆ. ಆನ್ ಚಿಲ್ಡ್ರನ್ ಪದ್ಯದಲ್ಲಿ ಪೇರೆಂಟ್ಸನ್ನು ಬಾಸಿಗೆ ಹೋಲಿಕೆ ಮಾಡಲಾಗಿದೆ, ಜೊತೆಗೆ ಮಕ್ಕಳನ್ನು ಯಾವುದಕ್ಕೆ ಹೋಲಿಕೆ ಮಾಡಲಾಗಿದೆ ಅಂತ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಲೀವಿಂಗ್ ಆ್ಯರೋಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. ಎರಡನೆಯ ಪ್ರಶ್ನೆ ಮ್ಯಾಚ್ ದಿ ಕೀ ಅಂತ ಇದೆ. ಚಿಪ್ಕೋ ಮೂಮೆಂಟ್ ಅಂತ ಇದೆ. ಚಿಪ್ಕೋ ಮೂಮೆಂಟಿಗೆ ನಾನ್ ವೈಲೆಂಟ್ ರೆಸ್ಪಾನ್ಸ್ ಟು ಡಿಫಾರೆಸ್ಟ್ರೇಷನ್ ಅಂತ, ಇದು ಸರಿಯಾದ ಉತ್ತರ. ಬಯೋಡೈವರ್ಸಿಟಿಗೆ ವೆರೈಟಿ ಆಫ್ ಲೈಫ್ ಫಾರ್ಮ್ಸ್ ಅಂತ, ಜೀವ ವೈವಿಧ್ಯತೆ ಅಂತ ಅರ್ಥ. ಆಯಿತಾ. ಅರ್ತ್ ಡೆಮೋಕ್ರಸಿ ಅಂತ ಹೇಳಿದರೆ ರೆಸ್ಪೆಕ್ಟಿಂಗ್ ಆಲ್ ಸ್ಪೀಸೀಸ್ ಅಂತ ಅರ್ಥ. ಹಾಗಿದ್ದರೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಈಗ ಸನಿ ಮಾರ್ನಿಂಗ್ ಅಂತ ನಿಮಗೊಂದು ಪಾಠ ಇತ್ತು, ಆ ಒಂದು ದೊಡ್ಡ ಪ್ಲೇ ಅದು. ಆಯಿತಾ. ಅದರಲ್ಲಿ ಸನಿ ಮಾರ್ನಿಂಗ್ ದ ವೆಲ್ಲಾ ಅಕಾರ್ಡಿಂಗ್ ಟು ಡೋನಲಾರಾ ದಟ್ ವಾಸ್ ನಾಟ್ ಫಾರ್ ಅವೇ ಫ್ರಮ್ ವೆಲೆನ್ಸಿಯಾ ವಾಸ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಮೂರನೆಯ ಪ್ರಶ್ನೆಗೆ ಮ್ಯಾರಿಸೆಲ್ಲಾ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗತ್ತೆ, ಮ್ಯಾರಿಸೆಲ್ಲಾ ಅಂತ. ಆಯಿತಾ. ಈಗ ಕ್ವಶನ್ ನಂಬರ್ 4 ನೋಡೋಣ. 4 ಅಕಾರ್ಡಿಂಗ್ ಟು WB ಈಟ್ಸ್ ಮೆನಿ ಲವ್ಡ್ ಹರ್ ಬ್ಯೂಟಿ. ನಾನು ಪದ್ಯ ಕಲೀರಿ ಅಂದರೆ ವಿದ್ಯಾರ್ಥಿಗಳು ಮುಖ ನೋಡಿ, ಈ ಟೀಚರಿಗೇನು ಬುದ್ಧಿ ಇಲ್ವಾ, ಅದು ಪದ್ಯ ಕಲಿಸ್ತಾನಲ್ಲ ಅಂತಾರೆ. ಇವತ್ತು ಆ ಪದ್ಯ ಓದಿದವನಿಗೆ ಮಾತ್ರ ಇದು ಬರೀಲಿಕ್ಕೆ ಸಾಧ್ಯ, ಬಿಟ್ಟರೆ ಸಮ್ಮರಿ ಕಲ್ತವರು, ಅದು ಕಲ್ತವರು, ಇದು ಕಲ್ತವ್ರ ಕೈಯಲ್ಲಿ ಇದು ಆಗದೇ ಇರುವಂತಹ ಕೆಲಸ. ಈಗ ನೋಡಿ, ಅಕಾರ್ಡಿಂಗ್ ಟು WB ಈಟ್ಸ್ ಮೆನಿ ಲವ್ಡ್ ಹರ್ ಬ್ಯೂಟಿ ಡ್ಯಾಶ್ ಅಂತ ಕೇಳಿದ್ದಾರೆ. ಅದು ಪದ್ಯ. ಸೆಕೆಂಡ್ ಸ್ಟ್ಯಾನ್ಸ ಸೆಕೆಂಡ್ ಲೈನ್ ಆನ್ಸರು. ವಿತ್ ಲವ್ ಫಾಲ್ಸ್ ಆರ್ ಟ್ರೂ ಅನ್ನುವಂಥದ್ದು ಸರಿಯಾದ ಉತ್ತರ. ಹಾಗಿದ್ದರೆ 4ನೆಯ ಪ್ರಶ್ನೆಗೆ ಬಿ ಅನ್ನುವಂಥದ್ದು ಸರಿಯಾದ ಉತ್ತರ. ಆದರೆ ಎಲ್ಲ ವಿದ್ಯಾರ್ಥಿಗಳು ಸಿ ಆನ್ಸರನ್ನು ಬರೆದು ಬರ್ತೀರಾ, ಅದು ತಪ್ಪು. 5ನೆಯ ಪ್ರಶ್ನೆ ವಿದ್ಯಾರ್ಥಿಗಳೇ, ಇಲ್ಲಿ ಆರ್ಡ್ರ್ ವೈಸು ಯಾವುದು ಸರಿ ಅನ್ನೋದನ್ನು ಇಲ್ಲಿ ನೋಡಬೇಕಾಗಿದೆ. 5ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗಿರುತ್ತೆ. ತಮ್ಮಣ್ಣ ಕಾಂಪೋಸ್ಡ್ ಸಾಂಗ್ಸ್ ಆ್ಯಂಡ್ ಬ್ಯಾಲೆಡ್ಸ್. ಮೊದಲು ತಮ್ಮಣ್ಣ ಏನು ಮಾಡ್ತಾನೆ, ಈ ಹಾಡುಗಳನ್ನು, ಬ್ಯಾಲೆಡ್ಸ್ಗಳನ್ನು, ಇದನ್ನೆಲ್ಲ ರೆಡಿ ಮಾಡ್ಕೊತಾನೆ. ಸ್ಕಾಲರ್ಸ್ ಆಫ್ ಫೋಕ್ ಟೇಲ್ ಟುಕ್ ನೋಟಿಸ್, ತಮ್ಮಣ್ಣ's ರೆಪ್ಯುಟೇಷನ್ ಸ್ಪ್ರೆಡ್. ಆಯಿತಾ. ಇದನ್ನು ದೊಡ್ಡ ದೊಡ್ಡ ಮೇಧಾವಿಗಳು ಎಲ್ಲರೂ ನೋಡ್ತಾರೆ, ತಮ್ಮಣ್ಣ ಈ ರೀತಿಯಾಗಿ ರೆಡಿ ಮಾಡ್ತಾ ಇದ್ದಾನಲ್ಲ, ಬೆಳೀತಾ ಇದ್ದಾನಲ್ಲ ಅಂತ. ಆವಾಗ ಏನು ಮಾಡ್ತಾರೆ ಅಂದರೆ ತಮ್ಮಣ್ಣನ ರೆಪ್ಯುಟೇಷನ್ ಬಹಳ ಮಿಗಿಲೆತ್ತರಕ್ಕೆ ಹೋಗುತ್ತೆ. ತಮ್ಮಣ್ಣ ವಾಸ್ ಫೆಲಿಸಿಟೇಟೆಡ್. ತಮ್ಮಣ್ಣನ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಅವನನ್ನು ಏನಂತೀರ ತಾವು, ಆನರಿಂಗ್ ಮಾಡ್ತಾರೆ, ಸನ್ಮಾನ ಮಾಡ್ತಾರೆ. ಆಯಿತಾ. ಅದು ಸರಿ. 5ನೇದು 1 ಸರಿ. 6ನೆಯ ಪ್ರಶ್ನೆ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅಂತ ಇದೆ ಅಲ್ವಾ, ಆ ಒಂದು ಪಾಠದಿಂದ ಕಾನ್ವರ್ಸೇಷನ್ ಅಲ್ವಾ, ಅದು ಕ್ವಶನ್ ಆ್ಯಂಡ್ ಆನ್ಸರ್ಸ್. ಆ ಒಂದು ಪಾಠದಲ್ಲಿ ಏನಿದೆ ಅಂತ ನೋಡೋಣ. ನೋಡಿ, ಜಾರ್ಜ್ ಲೂಯಿಸ್ ಬೋರ್ಕ್ಸು ಬ್ಲೈಂಡ್ನೆಸ್ಸಿಗೆ ಟು ಬಿ ಎ ಡ್ಯಾಶ್ ಅಂತ ಹೇಳಿದ್ದಾರೆ ಅಂತ. ನಾನು ಹೀಗೆ ಆನ್ಸರ್ ಹೇಳಿಬಿಟ್ಟೆ ಬಾಯಲ್ಲಿ, ನೋಡಿ ಅದಕ್ಕೆ ಹೇಳೋದು ಪಾಠ ಓದರಲ್ಲೇ ತಮ್ಮ ಅಂತ. ಸರಿಯಾದ ಉತ್ತರ ಆ ರಿಸೋರ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ ಬಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ, ಆಪ್ಷನ್ ಬಿ. 7ನೆಯ ಪ್ರಶ್ನೆ ಜಾರ್ಜ್ ಮೈಕ್ಸ್ ಇನ್ ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಅ ಟ್ರಾವೆಲರ್ಸ್ ಐ ಅಂತ ಇದೆ ಅಲ್ವಾ. ದಟ್ ಬೋವಿಂಗ್ ಡ್ಯಾಶ್ ಇನ್ ಜಪಾನ್ ಅಂತ ಇದೆ. 7ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ ಸಿ ಆಗಿರುತ್ತೆ. ಇಟ್ ಈಸ್ ವೆರಿ ಕಾಂಪ್ಲಿಕೇಟೆಡ್ ಪ್ರೊಸೆಸ್ ಅಂತ. ಜಪಾನಲ್ಲಿ ನಾವು ಹೇಗೆ ನಮ್ಮ ಭಾರತ ದೇಶದಲ್ಲಿ ನಮಸ್ಕಾರ ಮಾಡ್ತೀವೋ, ಹಾಗೆ ಜಪಾನ್ ದೇಶದಲ್ಲಿ ಗ್ರೀಟಿಂಗ್ ಸ್ಟೈಲ್ ಏನು ಅಂತ ಹೇಳಿದರೆ ಬೋವಿಂಗ್ ಅಂತ, ತಲೆಯನ್ನು ಬಾಗಿಸುವುದು ಅಂತ. ಆಯಿತಾ. ಹಿರಿಯರಿಗೆ, ಚಿಕ್ಕವರಿಗೆ ಗೌರವವನ್ನು ನೀಡುವಂಥದ್ದು ಗ್ರೀಟಿಂಗ್ಸ್ ಅಂತ. ಆ ಒಂದು ಗ್ರೀಟಿಂಗ್ಸಲ್ಲಿ ಅದು ಅವರಿಗೆ ಬಹಳ, ನಮಗೆ ಇಟ್ ಈಸ್ ವೆರಿ ಕಾಂಪ್ಲಿಕೇಟೆಡ್ ಪ್ರೊಸೆಸ್ ಅಂತ. 7ನೇದಕ್ಕೆ ಸಿ ಉತ್ತರ. 8ನೆಯ ಪ್ರಶ್ನೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ವಾಟರ್ ಅಂತ ಒಂದು ಪಾಠ ಇದೆ. ರೂಫ್ ವರ್ಕ್ ಆ್ಯಸ್ ಎ ಬೈಸಿಕಲ್ ರಿಪೇರರ್
ಎಲ್ಲಿ ಇನ್ ಡ್ಯಾಶ್ ಅಂತ ಇದೆ. ಇದನ್ನು ನೀವು ಎಲ್ಲಿ ಹುಡುಕಿದ್ರೂ ಉಮುರೋ ಅಂತ ಕೊಡ್ತಾನೆ, ಅದು ತಪ್ಪು. ಉಮುರೋ ಅದು ಬ್ಯಾಂಡು ಬಾಡಿಗೆಗೆ ತಂದಿತ್ತಲ್ವ ಆ ಜಾಗ. ಪೋರ್ಟ್ ಹಾರ್ಕೋರ್ಟ್ ಅನ್ನುವಂಥದ್ದು ಸರಿಯಾದ ಉತ್ತರ. ಉಮೋಫಿಯಾ ಅನ್ನುವಂಥದ್ದು ಅದು ಹಳ್ಳಿಯ ಹೆಸರು ಆಯಿತಾ, ರೂಫ್ ಇದ್ದಂತಹ ಊರಿನ ಹೆಸರು. 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪೋರ್ಟ್ ಹಾರ್ಕೋರ್ಟ್ ಅಂತ ಇದೆಯಲ್ವ, ಅದು ಸರಿಯಾದ ಉತ್ತರ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ. 9ನೇ ಪ್ರಶ್ನೆ ಅರಿವೋಲಿ ಇಯಕ್ಕಂ ಮೀನ್ಸ್ ಡ್ಯಾಶ್ ಅಂತ ಇದೆ. ಇದು ಜಾಸ್ತಿ 3 ಅಂಕಕ್ಕೆ ಬರುವಂಥ ಪ್ರಶ್ನೆ. ಈಗ ನಿಮಗೆ ಇಲ್ಲಿ 1 ಅಂಕಕ್ಕೆ ಕೇಳಲಾಗಿದೆ. ಏನು ಅರಿವೋಲಿ ಇಯಕ್ಕಂ ಅಂದರೆ ಅರ್ಥವೇನು? ಲೈಟ್ ಆಫ್ ನಾಲೆಡ್ಜ್ ಮೂಮೆಂಟ್ ಅಂತ ಬರಿಬೇಕು ಆಯಿತಾ. ಬಿ ಅನ್ನುವಂಥದ್ದು ಸರಿಯಾದ ಉತ್ತರ 9ನೇ ಪ್ರಶ್ನೆ. 10ನೇ ಪ್ರಶ್ನೆ ಅಕಾರ್ಡಿಂಗ್ ಟು ಚಲ್ಲಾಪಲ್ಲಿ ಸ್ವರೂಪರಾಣಿ ಡ್ಯಾಶ್ ನೋಸ್ ದಿ ಗ್ರೌಂಡ್ಸ್ ಇನ್ಕ್ಲೈನ್ ಅಂತ ಇದೆ. 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಅದು ವಾಟರ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಇಲ್ಲಿ ಆಗಿರುತ್ತೆ ಆಯಿತಾ. ವಾಟರ್ ಅಂತೀನಿ, ಏನಂತೀರ ಇದು? ನೋಸ್ ದಿ ಗ್ರೌಂಡ್ ಇನ್ಕ್ಲೈನ್ ಆಯಿತಾ, ಬಿ ಆಪ್ಷನ್ನು. ಈಗ ಕ್ವಶನ್ ನಂಬರ್ 11 ನೋಡೋಣ. ಈಗ ಇಲ್ಲಿಗೆ ಸಂಪೂರ್ಣವಾಗಿ ನಿಮಗೆ ಏನಂತೀರ ಪ್ರೋಸ್ ಟೆಕ್ಸ್ಟ್ ಬುಕ್ಕು ಮುಗೀತು. ಈಗ ಗ್ರಾಮರ್ ಭಾಗಕ್ಕೆ ನಾವು ಹೋಗ್ತಾ ಇದ್ದೇವೆ. ಗ್ರಾಮರಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದಿ ಪ್ಯಾಸಿವ್ ಫಾರ್ಮ್ ಆಫ್ ದಿ ವರ್ಬ್ಸ್ ಗಿವನ್ ಇನ್ ದಿ ಬ್ರಾಕೆಟ್ ಅಂತ ಇದೆ. ಈಗ ಇದನ್ನು ಸಂಪೂರ್ಣವಾಗಿ ಓದ್ಕೊಂತ ಒಂದು ಸಲ ಓದ್ಕೊಳ್ಳಿ. ಅದಾದಮೇಲೆ ಏನು ಮಾಡಬೇಕು ತಾವುಗಳು ಅಂತ ಹೇಳಿದರೆ ಏನಂತೀರಾ, ಬೋರ್ಕ್ಸ್ ಫಸ್ಟ್ ರೀಡಿಂಗ್ಸ್ ಇಟ್ ಡ್ಯಾಶ್ ಫೈಂಡ್ ಅಲ್ವಾ. ನೋಡಿ, ಮೊದಲನೆಯ ಉತ್ತರ ವಾಸ್ ಫೌಂಡ್ ಅನ್ನುವಂಥದ್ದು ಸರಿಯಾದ ಉತ್ತರ. ಹೆಂಗೆ ಸರ್ ಬರೆದ್ರಿ ವಾಸ್ ಫೌಂಡ್ ಅಂತ, ಹೇಗೆ ಗೊತ್ತಾಯಿತು ಅಂತ ತಾವುಗಳು ನನಗೇನಾದರೂ ಕೇಳೋದಾದರೆ, ವಾಸ್ ಫೌಂಡ್ ಅಂತ ಹೇಗೆ ಗೊತ್ತಾಯಿತು ಅಂತ ತಾವುಗಳು ಕೇಳೋದಾದರೆ, ಇಟ್ ಅಂದರೆ ಸಿಂಗ್ಯುಲರು, ಹಾಗಾಗಿ ವಾಸ್ ಅಂತ ಬಳಸ್ತೀನಿ. ಫೈಂಡಿಗೆ V3 ಫಾರಮ್ಮು ಫೌಂಡ್ ಅಂತ ಆಗುತ್ತೆ, ಹಾಗಾಗಿ ಸರಿಯಾದ ಉತ್ತರ ವಾಸ್ ಫೌಂಡ್. ಸರ್ ನಾನು ಬರೀ ಫೌಂಡ್ ಅಂತ ಬರೆದು ಬಂದಿದ್ದೀನಿ, ಆನ್ಸರ್ ಸಿಗತ್ತಾ, ಮಾರ್ಕ್ಸ್ ಸಿಗತ್ತಾ ಅಂದರೆ 0 ಮಾರ್ಕ್ಸ್ ಸಿಗತ್ತೆ, ಹೌದಲ್ವ. 0 ಅನ್ನೋದು ಕೂಡ ಮಾರ್ಕ್ಸು, ಹಾಗಾಗಿ ತಾವುಗಳು ಕರೆಕ್ಟಾಗಿ ಬರೆದು ಒಳ್ಳೆ ಅಂಕಗಳನ್ನು ತೆಗಿಬೇಕು. ವಾಸ್ ಫೌಂಡ್. ಸೆಕೆಂಡಲ್ಲಿ ಬುಕ್ ದಟ್ ಡ್ಯಾಶ್ ಟ್ರಾನ್ಸ್ಲೇಟ್ ಅಂತ ಡ್ಯಾಶ್ ಇದೆ. ಬುಕ್ ಅದು ಒಂದು, ಹಾಗಾಗಿ ವಾಸ್ ಅಂತ ಬರುತ್ತೆ. ಇಲ್ಲೂ ಕೂಡ ದಟ್ ವಾಸ್ ಅಂತ. ಟ್ರಾನ್ಸ್ಲೇಟೆಡ್ ಅಂತ ಬರಿಬೇಕು, ಅದು ಸರಿಯಾದ ಉತ್ತರ. 3ನೇ ಡ್ಯಾಶು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಹಿ ಡ್ಯಾಶ್ ಎಜುಕೇಟ್ ಅಂತ ಇದೆ. ಹಿ ವಾಸ್ ಎಜುಕೇಟೆಡ್, ಹೌದಲ್ವಾ, ಹಿ ವಾಸ್ ಎಜುಕೇಟೆಡ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಹಾಗಿದ್ರೆ 3 ಡ್ಯಾಶಿಗೂ ವಾಸ್ ಬಂತು, 3 ಡ್ಯಾಶಿಗೂ V3 ಫಾರಮನ್ನು ನಾವು ಬರೆದ್ವಿ. ಅರ್ಥ ಆಗುತ್ತಲ್ವ ಎಲ್ಲರಿಗೂ? ವೆರಿ ಗುಡ್. ಅದೇ ರೀತಿಯಾಗಿ ನಾವು ನೋಡೋದಾದರೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನೋಡೋಣ ಬನ್ನಿ. 12ನೇ ಪ್ರಶ್ನೆ, ಇದು ಕೂಡ ಗ್ರಾಮರ್ ಭಾಗವಾಗಿದೆ. ನೋಡಿ, ಇಲ್ಲಿ ಬ್ರ್ಯಾಕೆಟಲ್ಲಿ 3 ಆಪ್ಷನನ್ನು ಕೊಟ್ಟಿದ್ದಾರೆ. ಇನ್ ಎ ಸೂಪ್, ಲ್ಯಾಂಡ್ ವಿಕ್ಟ್ರಿ, ಇನ್ನೊಂದೇನು ಇನ್ ಫುಲ್ ಸ್ವಿಂಗ್ ಅಂತ ಇದೆ. ಇಟ್ ವಾಸ್ ಅ ಟೈಮ್ ಆಫ್ ಎಲೆಕ್ಷನ್, ದಿ ಕ್ಯಾಂಪೇನ್ ಇನ್ ಉಮೋಫಿಯಾ ವಾಸ್ ಡ್ಯಾಶ್ ಅಂತ ಇದೆ. ಎಲ್ಲರಿಗೂ ಕೂಡ ಗೊತ್ತಿರೋದೆ, ಹೌದಲ್ವಾ, ಇನ್ ಫುಲ್ ಸ್ವಿಂಗ್ ಅಂತ, ಅದು ಸರಿಯಾದ ಉತ್ತರ. ಆಲ್ ನ್ಯೂ ದಟ್ ದಿ ಹಾನರಬಲ್ ಮಿನಿಸ್ಟರ್ ವುಡ್ ಹ್ಯಾವ್ ಅ ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. ಈಗ ಎಕ್ಸಾಮಲ್ಲಿ ಹೇಗೆ ಬರೀಬೇಕು ಅನ್ನೋದನ್ನು ಕಲೀರಿ. ಕ್ವಶನ್ ನಂಬರ್ 10ವರೆಗೂ ಬರೀ ಆಪ್ಷನ್ ಬರೆದ್ರೆ ಸಾಕು. ಫಾರ್ ಎಕ್ಸಾಂಪಲ್, ಈಗ 10ನೇ ಪ್ರಶ್ನೆಗೆ ವಾಟರ್ ಅನ್ನೋದು ಅಂತ ಆನ್ಸರು, 10 ಅಂತ ಬರೆದು ಬಿ ಅಂತ ಬರೆದು ವಾಟರ್ ಅಂತ ಬರೀಬೇಕು. ಕ್ಲಿಯರ್? ಈಗ 11ನೇ ಪ್ರಶ್ನೆಗೆ 11 ಅಂತ ಬರೆದು ಬರೀ 3 ಡ್ಯಾಶ್ ಹಾಕಿಬಿಟ್ಟು ಬರೆದ್ರೆ ಆಗಲ್ಲ. ಸಂಪೂರ್ಣವಾಗಿ 4 ಲೈನ್ ಇದೆಯಲ್ವ, ಆ 4 ಲೈನ್ ಬರೆದು ಆ ಡ್ಯಾಶಿಗೆ ಡ್ಯಾಶ್ ಅಂತ ಹಾಕಿ ತುಂಬಿರಬೇಕು, ಆಯಿತಾ. ಕ್ಲಿಯರ್ ಆಲ್ ಆಫ್ ಯು? 12ನೇ ಪ್ರಶ್ನೆ ಕೂಡ ಅಷ್ಟೇ. ಗ್ರಾಮರ್ ಭಾಗ ಎಲ್ಲೇ ಬರೆದ್ರು ನೀವು ಸಂಪೂರ್ಣವಾಗಿ ಕ್ವಶನನ್ನು ಬರೀಬೇಕಾಗಿರುತ್ತೆ. ಹೆಡ್ಡಿಂಗಿನ ಅವಶ್ಯಕತೆ ಇಲ್ಲ, ಕ್ವಶನ್ ನಂಬರ್ ಇಂಪಾರ್ಟೆಂಟು. ಈಗ 13ನೇ ಪ್ರಶ್ನೆ ಇದೆ. 13ನೇ ಪ್ರಶ್ನೆಯಲ್ಲಿ ಏನು ಬರೀಬೇಕು ಅಂದರೆ ಎ ಕಾಲಮ್ ಬಿ ಕಾಲಮ್ ಬರೀಬೇಕು ಪೂರ್ತಿ. ಎ ಕಾಲಮ್ಮು ಬಿ ಕಾಲಮ್ಮು, ಇದು ಕ್ವಶನ್ ಬರೆಯೋ ಅವಶ್ಯಕತೆ ಇರಲ್ಲ ಇಲ್ಲಿ. ಈಗ ಎ ಕಾಲಮನ್ನು ಪೂರ್ತಿ ಬರ್ಕೊಳ್ಳಿ. ದೇ ಅಂದರೆ ಯಾರು, ದೇರ್ ಅಂದರೆ ಎಲ್ಲಿ, ವಿಚ್ ಅಂದರೆ ಯಾವುದು, ಇಟ್ ಅಂದರೆ ಏನು, ಹೂ ಅಂದರೆ ಯಾರು ಅಂತ ಇಲ್ಲಿ ಕೇಳಲಾಗಿದೆ. ಅದನ್ನೇ ಇಂಗ್ಲೀಷಲ್ಲಿ ರೆಫರ್ಸ್, ದೇ ರೆಫರ್ಸ್ ಟು ಡ್ಯಾಶ್ ಅಂತ. ಇದು ಕೊಟ್ಟಿರುವಂಥದ್ದು ಮಗು ಪಾಸಾಗಿ ಬೀಳತ್ಲಾಗ ಹೆಂಗಾರೋ ಮಾಡಲಿ ಅಂತ. ನೋಡಿ, ದೇ ಅಂದರೆ ಯಾರು ಇಲ್ಲಿ ಅಂತ. ಟ್ರೀಸ್ ಆರ್ ಇಂಪಾರ್ಟೆಂಟ್ ಫಾರ್ ದಿ ಎನ್ವಿರಾನ್ಮೆಂಟ್. ದೇ ಅಂದರೆ ಟ್ರೀಸ್, ಮರಗಳು ಅಂತ. 1ನೆಯ ಉತ್ತರ ದೇ ಅಂದರೆ ಟ್ರೀಸ್. ದೇರ್ ಅಂತ ಇದೆ, ಹೌದಲ್ವಾ. ನೋಡಿ, ಪೀಪಲ್ ಲವ್ ಟ್ರೀಸ್ ಫಾರ್ ದೇರ್, ಅವರ ಅಂದ್ರೇ ಪೀಪಲ್ ಅಂತ. ಸೆಕೆಂಡ್ ಆನ್ಸರು ಪೀಪಲ್ ಅಂತ ಆಗತ್ತೆ. ವಿಚ್ ಅಂದರೆ ಸ್ಥಳ,
ಪ್ಲೇಸಸ್ ಅಂತ ಬರೀರಿ. ಇಟ್ ಅಂತ ಕೇಳಿದ್ದಾರೆ. ಇಟ್ ಅಂದರೆ ಇಲ್ಲಿ ಡಿಫಾರೆಸ್ಟೇಷನ್ ಅಂತ ಆಗುತ್ತೆ. 3 ಲೈನಲ್ಲಿದೆ ನೋಡಿ. ಡಿಫಾರೆಸ್ಟೇಷನ್ ಹ್ಯಾಪನ್ಡ್, ಇಟ್ ಎಫೆಕ್ಟ್ಸ್. ಇಟ್ ಎಫೆಕ್ಟ್ಸ್ ಅಂದರೆ ಡಿಫಾರೆಸ್ಟೇಷನ್ ಎಫೆಕ್ಟ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಹೂ ಅಂದರೆ ಯಾರು ಅಂತ ಕೇಳಿದ್ದಾರೆ. ಹೂ ಅಂದರೆ ವಿದ್ಯಾರ್ಥಿಗಳು ಅಂತ. ಹೇಗೆ ಗೊತ್ತಾಯ್ತು ಸರ್? ಲಾಸ್ಟ್ ಲೈನಲ್ಲಿದೆ ನೋಡಿ, ಸ್ಟೂಡೆಂಟ್ಸ್ ಹೂ ವಾಂಟ್ ಟು ಕೇರ್. ಹೌದಲ್ವಾ? ಹಾಗಾಗಿ ಓದಿ, ಭಾಳ ಈಸಿ ಆಯಿತಾ? ಪಾರ್ಟ್ ಬಿಗೆ ನಾವು ಈಗ ಬರೋಣ. ಈಗ ಪಾರ್ಟ್ ಎನಲ್ಲಿ 20 ಅಂಕಗಳು ತೆಗೆದವನು ಅವನು ಡಿಸ್ಟಿಂಕ್ಷನ್ ಕ್ರಾಸ್ ಆದ ಅಂತಲೇ ಅರ್ಥ ಅಲ್ಲಿಗೆ. ಪಾರ್ಟ್ ಬಿನಲ್ಲಿದ್ದೀವಿ. ಆನ್ಸರ್ ಎನಿ 3 ಅಂತ ಇದೆ. ಈಗ 4ಕ್ಕೂ ತಾವುಗಳು ಉತ್ತರ ಎಕ್ಸಾಮಲ್ಲಿ ಬರೀರಿ. ನನ್ನ ಮಾತು ಕೇಳಿ ವಿದ್ಯಾರ್ಥಿಗಳೇ, 4ಕ್ಕೂ ಉತ್ತರ ಬರೀರಿ. ಯಾಕಂದರೆ ಆಯಿತಾ, ಒಂದು ತಪ್ಪಾದರೆ ಇನ್ನೊಂದರಲ್ಲಿ ಮಾರ್ಕ್ಸ್ ಸಿಗುತ್ತೆ. ಯಾಕಂದರೆ ಇದು 1 ವರ್ಡು 2 ವರ್ಡು ಅಥವಾ 1 ಸೆಂಟೆನ್ಸ್ ಆನ್ಸರು. ಇದೇ 4 ಮಾರ್ಕ್ಸು ಎಕ್ಸ್ಟ್ರಾ ಬರೆದು ಟೈಮ್ ಪಾಸ್ ಆಗುತ್ತೆ ಅಂತ ಅಲ್ಲ. ನನ್ನ ಮಾತು 14, 15, 16, 17 ಕ್ವಶನ್ಸು ಬಿಡಬೇಡಿ. ವಾಟ್ ಆರ್ ದಿ ಮೇನ್ ಸೋರ್ಸಸ್ ಆಫ್ ರೆವಿನ್ಯೂ ಅಂತ ಇದೆ. ಯಾವ್ದಾದ್ರು 2ನೇ ಪಾಠ 2 ಡಿಯರ್ ನಿಮಗೆ ಬಹಳ ಅಚ್ಚುಮೆಚ್ಚಿನ ಪಾಠ, ಕಾಮಿಡಿ ಪಾಠ. ಹಾಗಿದ್ರೆ ಸರಿಯಾದ ಉತ್ತರವೇನು ನೋಡಿ? ಮೇನ್ ಸೋರ್ಸಸ್ ಆಫ್ ರೆವಿನ್ಯೂ ಯಾವುದಾಗಿತ್ತು? ಅದು ಟ್ಯಾಕ್ಸಸ್ ಆಗಿತ್ತು. ಟ್ಯಾಕ್ಸಸ್ಸಲ್ಲಿ ಏನು ಮಾಡ್ತಾಯಿದ್ರು? ಎದರಲ್ಲಿ ಟ್ಯಾಕ್ಸು ಅಂತ ಹೇಳಿದರೆ ಪೋಲ್ ಟ್ಯಾಕ್ಸು, ಟೊಬ್ಯಾಕೋ, ವೈನು ಹಾಗೂ ಸ್ಪಿರಿಟು. ಇದರ ಜೊತೆಗೆ ಗೇಮಿಂಗ್ ಹೌಸ್ ಕೂಡ ಆಗಿತ್ತು. ಈ 5 ಕೂಡ ಬರೆದರೆ ನಿಮಗೆ 2 ಅಂಕಗಳು ಎಕ್ಸಾಮಲ್ಲಿ ಸಿಗುತ್ತೆ. 15ನೆಯ ಪ್ರಶ್ನೆ, ಹೌ ಡಸ್ ದ ಪೋಯಮ್ ಡಿಸ್ಕ್ರೈಬ್ ದ ಲವ್? ಹೌದಲ್ವ? ದ ಸ್ಪೀಕರ್ ಈಸ್ ಟಾಕಿಂಗ್ ಅಬೌಟ್. ಎಂತಹ ಪ್ರೀತಿಯ ಬಗ್ಗೆ ನಮ್ಮ WB ಈಟ್ಸು ವೆನ್ ಯು ಆರ್ ಓಲ್ಡ್ ಪದ್ಯದಲ್ಲಿ ಮಾತನಾಡಿದ್ದಾರೆ ಅಂತ ಪ್ರಶ್ನೆಯ ಅರ್ಥ. ಭಾಳ ಈಸಿ ಅಲ್ವಾ? ನೋಡಿ, ಎಂಥ ಪ್ರೀತಿ ಮಾತಾಡ್ತಾನೆ ಅಂದರೆ ದ ಲವ್ ಹ್ಯಾಸ್ ಡೀಪ್ ಆ್ಯಂಡ್ ಸ್ಪಿರಿಚುವಲ್ ಅಂತ. ಅವನು ಎಂಥ ಪ್ರೀತಿ ಮಾಡಿರ್ತಾನೆ ಅಂದರೆ ಆ ಹುಡುಗನಿಗೆ ಬಹಳ ಡೀಪಾಗಿ ಪ್ರೀತಿ ಮಾಡಿರ್ತಾನೆ, ಹಾಗೂ ಸ್ಪಿರಿಚುವಲ್ ನಿಜವಾದ ಪ್ರೀತಿ ಅಂತ ಆಯಿತಾ, ಟ್ರೂ ಲವ್ ಮಾಡಿರ್ತಾನೆ. ಸೆಕೆಂಡು ಇನ್ನೊಂದು ಏನು ಬರಿಬೋದು? ಈ ಲವ್ಡ್ ಹರ್ ಇನ್ನರ್ ಸೋಲ್ ಅಂತ. ಅವಳನ್ನು ಸುಮ್ಮನೆ ಅವಳ ದೇಹವನ್ನು ನೋಡಿ, ಅವಳ ಸೌಂದರ್ಯವನ್ನು ನೋಡಿ, ಅವಳ ಏನಂತೀರ ಪರ್ಸ್ನಾಲಿಟಿ ನೋಡಿ, ಫಿಸಿಕಲ್ ಅಪಿಯರೆನ್ಸನ್ನು ನೋಡಿ ಪ್ರೀತಿ ಮಾಡಿರಲ್ಲ WB ಈಟ್ಸು. ಅವಳ ಇನ್ನರ್ ಸೋಲ್ ಆ್ಯಂಡ್ ನಾಟ್ ಜಸ್ಟ್ ಹರ್ ಔಟರ್ ಬ್ಯೂಟಿ ಅಂತ ಬರೀಬೇಕು. ಇಷ್ಟೇ, ಭಾಳ ಈಸಿ. 16ನೆಯ ಪ್ರಶ್ನೆ, ಲೀಸ್ಟ್ ಔಟ್ ಎನಿ 2 ಡಿಫ್ರೆನ್ಸ್ ಬಿಟ್ವೀನ್ ವಿಲೇಜ್ ಆ್ಯಂಡ್ ದಿ ವಾಡಾ ಹ್ಯಾಸ್ ಬ್ರಾಟ್ ಔಟ್ ಬೈ ಚಲ್ಲಾಪಿಲ್ಲಿ ಸ್ವರೂಪರಾಣಿ ಅಂತ ಇದೆ. ಇದು ಸ್ವಲ್ಪ ಹಾಟ್ ಕ್ವಶನ್ಗೆ ಬರುವಂಥದ್ದು, ಯಾರೂ ಬರೆಯಲ್ಲ. ಆದರೂ ಟ್ರೈ ಮಾಡಬೇಕು ಎಕ್ಸಾಮಲ್ಲಿ. ಬಿಟ್ಟು ಬಂದರೆ ಏನು ಸಿಗುತ್ತೆ? 0. ತಪ್ಪಾದರೆ ಏನು ಸಿಗುತ್ತೆ? 0. ಹಾಗಾಗಿ ಅಟೆಂಡ್ ಮಾಡಿಯಲ್ಲ, ಅಟೆಂಡ್ ಮಾಡಿದರೆ ಮಾರ್ಕ್ಸ್ ಸಿಕ್ಕರೆ ಲಕ್ ಯಾರಿಗೆ? ನಿಮಗೆ. ನೋಡಿ, ಈಗ 2 ಡಿಫ್ರೆನ್ಸಸ್ ಹೇಳ್ತೀನಿ. ವಿಲೇಜು ವಾಡಕ್ಕೆ ಭಾಳ ಈಸಿ ಅಲ್ವಾ? ವಿಲೇಜ್ ಏನಿದು? ಹ್ಯಾವಿಂಗ್ ಎ ಲವ್ವಿಂಗ್ ಎನ್ವಿರಾನ್ಮೆಂಟ್ ಇರುತ್ತೆ, ಒಳ್ಳೆಯ ಎನ್ವಿರಾನ್ಮೆಂಟ್ ಇರುತ್ತೆ ವಿತ್ ಫ್ರೀಡಮ್ ಅಂತ. ಹೌದಲ್ವಾ? ವಾಡದಲ್ಲಿ ಏನಿರುತ್ತೆ? ವಾಡ ಬೀದಿಗಳಲ್ಲಿ ಕಚ್ಚಾಟ ಕಿಚ್ಚಾಟ, ಹಂಗೆ ಬರೀ ನೀರಿಗಾಗಿ ಡಿಸ್ಕ್ರಿಮಿನೇಷನ್ನು, ಈ ಅಪ್ರೆಷನ್ನು, ಇಂಥದ್ದೆಲ್ಲ ಇರುತ್ತೆ. ಇದೆ ಆಯಿತಾ? ಈಗ 17ನೆಯ ಪ್ರಶ್ನೆ, ವಾಟ್ ಡೂ ದಿ ಬೋ ಆ್ಯಂಡ್ ಆ್ಯರೋ ಸಿಂಬಲೈಸ್ ಅಂತ ಇದೆ. ಇದು 1ನೆಯ ಪ್ರಶ್ನೆನೇ ಅದಾಗಿತ್ತು. ಬೋ ಅಂದರೆ ಯಾರು? ಪೇರೆಂಟ್ಸು. ಆ್ಯರೋಸ್ ಅಂದರೆ ಯಾರು? ಚಿಲ್ಡ್ರನ್ನು. ನೋಡಿ, ಈ ಒಂದು ಪ್ರಶ್ನೆ ಪತ್ರಿಕೆಯ 1ನೆಯ ಕ್ವಶನು 17ನೆಯ ಪ್ರಶ್ನೆ 2 ಕೂಡ ಸೇಮ್ ಆಗಿದೆ. 3ನೆಯ ಮೇನ್ ಕ್ವಶನು, ಆನ್ಸರ್ ಎನಿ 4 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 60 ವರ್ಡ್ಸ್ ಅಂತ ಇದೆ. ಭಾಳ ಈಸಿ ರೀ. ನಾನು ಹೇಳಿದ ಪ್ರಶ್ನೆ ಬಂದಿದೆ ನೋಡಿ. ಹೌ ಡಸ್ ರೋಮಿಯೋ ಡಿಸ್ಕ್ರೈಬ್ ಜೂಲಿಯೆಟ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಅಂತ ಇದೆ. ಯಾವ ರೀತಿಯಾಗಿ ರೋಮಿಯೋ ಜೂಲಿಯೆಟನ್ನು ಹೊಗಳಿದ್ದಾನೆ ಬರೀರಿ. ಫಸ್ಟ್ ಪಾರ್ಟ್ ಆಫ್ ದ ಸ್ಟೋರಿ. ನಾನು ಅದಕ್ಕೆ ಹೇಳಿದ್ದು, ರೋಮಿಯೋ ಆ್ಯಂಡ್ ಜೂಲಿಯೆಟಲ್ಲಿ 2 ಕೂಡ ಗಟ್ಟು ಹೊಡ್ಕೊಂಬಿಡಿ. ಅಲ್ಲಿಗೆ 3 ಅಥವಾ 4 ಮಾರ್ಕ್ಸು ಫಿಕ್ಸು. ಈಗ ಥಿಯರಿ ಬಗ್ಗೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಗಮನವಿಟ್ಟು ಕೇಳಿ. ಹೌದಲ್ವಾ? ಕ್ರಿಮಿನಲ್ ಚೂಸ್ ಟು ರಿಮೇನ್ ಇನ್ ಪ್ರಿಸನ್. ಹೀಗಂದರೂ ಒಂದೇ. ವೈ ಡಿಡ್ ಕ್ರಿಮಿನಲ್ ಡಿಡ್ ನಾಟ್ ರನ್ ಅವೇ ಫ್ರಮ್ ದ ಪ್ರಿಸನ್ ಅಂದರೂ ಕೂಡ ಒಂದೇ. ಯಾಕೆ ಸರ್ ಇವತ್ತು ಊಟ ಮಾಡಲಿಲ್ಲ ಅಂದರೂ ಒಂದೇ. ಅರ್ಥ ಆಯ್ತಾ? ಯಾಕೆ ಇವತ್ತು ಊಟದ ಬಗ್ಗೆ ಯೋಚನೆ ಮಾಡಲಿಲ್ಲ ನೀವು ಅಂದರೂ ಕೂಡ ಒಂದೇ. 2 ಒಂದೇ ಆಯಿತಾ? ನಂತರದಲ್ಲಿ ವೈ ಡಿಡ್ ಡಾನಲರ ಆ್ಯಂಡ್ ಡಾನ್ ಗಾನ್ಸಲೋ ಕಾಲ್ ಇಲ್ ನೇಚರ್ಡ್ ಮ್ಯಾನ್. ನಾನು ಹೇಳಿದ್ನಲ್ವ, ಈ ಕ್ವಶನ್ ಬಿಟ್ಟರೆ ನಿಮಗೆ ಫಾಲ್ಸ್ ಸ್ಟೋರಿ ಕೇಳ್ತಾನೆ, ಫಾಲ್ಸ್ ಸ್ಟೋರಿ ಬಿಟ್ಟರೆ ಇಲ್ ನೇಚರ್ಡ್ ಕೇಳ್ತಾನೆ ಆಯಿತಾ? ಇನ್ನೊಂದು ಹೇಳಿದೆ ನಿಮಗೆ, ಟು ದ ಫುಡ್ ಫ್ರಮ್ ಈಸ್ ಚೈಲ್ಡು 21ನೆಯ ಕ್ವಶನು. ಅದು ಸಮ್ಮರಿ ಬರೀಬೇಕು. ಎಲ್ಲ ಒಂದು ಇದರಲ್ಲೂ ನಿಮ್ಮದು ಇದೊಂದು ಇದ್ದೇ ಇರುತ್ತೆ. ಯಾವುದಿರುತ್ತೆ? ಸಮ್ಮರಿ ಟು ದ ಫುಡ್ ಫ್ರಮ್ ಈಸ್ ಚೈಲ್ಡಿಗೆ ಆಯಿತಾ? ನೋಡಿ, ಇದಂತೂ ರಿಪೀಟ್ ಆಗಿದ್ದು. ಎಕ್ಸ್ಪ್ಲೇನ್ ಹೌ ದ ಪೀಪಲ್ ಆಫ್ ಜಪಾನ್. ಈಗ ನಾನೊಂದು 4 ಕ್ವಶನ್ ಯಾವುದು ನೋಡಿದರೂ ಕೂಡ ಎಲ್ಲೂ ಕೂಡ ನಿಮಗೆ ಬ್ರೆಜಿಲ್ ಬಗ್ಗೆ ಕೇಳಿಲ್ಲ. ಆದರೆ ಎಕ್ಸಾಮ್ 3ನಲ್ಲಿ ಕೇಳ್ಬೋದು. ಆದರೂ ಕೂಡ ಭಾಳ ಇಂಪಾರ್ಟೆನ್ಸ್ ಎಲ್ಲರೂ ಕೂಡ ಜಪಾನಿಗೆ ಕೊಡ್ತಾರೆ.
ಬನ್ನಿ ನಂತರದಲ್ಲಿ ಈಗ 4 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಆನ್ಸರ್ ಎನಿ 3 ಆಫ್ ದಿ ಫಾಲೋಯಿಂಗ್ ಅಂತ ಇದೆ. ವಾಟ್ ಡಸ್ ಇಟ್ ಮೀನ್? ಟೋಟಲ್ 6 ಕ್ವಶನ್ಸ್ ಆರ್ ದೇರ್. ಔಟ್ ಆಫ್ 6 ಯು ನೀಡ್ ಟು ಅಟೆಂಡ್ ಓನ್ಲಿ 3. ಯಾವುದಾದ್ರೂ 3ಕ್ಕೆ ಉತ್ತರವನ್ನು ಬರೆಯಿರಿ. ಚಾಯ್ಸ್ ಮಾತ್ರ ಒಳ್ಳೇದು ಮಾಡ್ಕೋಬೇಕು. ಹೇಗೆ ಮಾಡ್ಕೋಬೇಕು ಈಗ ನೋಡೋಣ. ವೀಲ್ ಬ್ರಿಂಗ್ಸ್ ಅ ಪ್ರೋಗ್ರೆಸ್, ಜಸ್ಟಿಫೈ ದ ಸ್ಟೇಟ್ಮೆಂಟ್ ಅಂತ ಇದೆ. ಹೌದು. 24ನೇದು ಸಮ್ಮರಿ ಆಫ್ ದಿ ಲೆಸನ್ ವೇರ್ ದೆರ್ ಇಸ್ ಎ ವೀಲ್. ಬಹಳ ಈಸಿಯಾಗಿ ಸ್ವಲ್ಪ ಕ್ರಿಟಿಸೈಸ್ ವೇನಲ್ಲಿ ಬರಿಬೇಕಾಗಿರುತ್ತೆ. 1. 2ನೆಯ ಪ್ರಶ್ನೆ ನವಧನ್ಯ ಫಾರ್ಮ್ ಆ್ಯಂಡ್ ನವಧನ್ಯ ಮೂಮೆಂಟ್ ಅಂತ ಇದೆ. ಇದು ಕೂಡ ಬಹಳ ಈಸಿಯಾದಂತಹ ಪ್ರಶ್ನೆ. ನವಧನ್ಯ ಫಾರ್ಮ್ ಹೌದಲ್ವಾ. ನೆಕ್ಸ್ಟು ಎ ಸನಿ ಮಾರ್ನಿಂಗ್ ಈಸ್ ಎ ಕಾಮಿಕ್ ಪ್ರೆಸೆಂಟೇಷನ್ ಆಫ್ ಎ ಸೀರೀಸ್ ಹ್ಯೂಮನ್ ರಿಲೇಷನ್ಶಿಪ್ ಅಂತ ಇದೆ. ಇದು ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಇಂಗ್ಲೀಷ್ ಬರೋರು ಕ್ರಿಟಿಸೈಸ್ ಮಾಡಿ ಬರೆಯುವಂಥದ್ದು. ಹಾಗಾಗಿ ಇದು ಹಾಟ್ ಕ್ವಶನ್ಗೆ ಹೋಗುವಂಥದ್ದು. ಎಕ್ಸ್ಪ್ಲೈನ್ ದ ಇನ್ವಿಸಿಬಲ್ ಮೀನ್ ಬೈ ವಿಚ್. ಇದರಷ್ಟು ಈಸಿ ಕ್ವಶನ್ ಯಾವುದೂ ಅಲ್ಲ. ಈ 6 ಪ್ರಶ್ನೆಗಳಲ್ಲಿ ಬಹಳ ಈಸಿ ಅಂದರೆ ತಮ್ಮಣ್ಣ ಡಿಸೈಡೆಡ್ ಟು ಡೆಸ್ಟ್ರಾಯ್ ಬಸವಯ್ಯ ಇನ್ ಗಾರ್ಡನರ್. ಇನ್ವಿಸಿಬಲ್ ವೇನಲ್ಲಿ ತಮ್ಮಣ್ಣ ಏನು ಮಾಡ್ತಾನೆ ಅಂದರೆ ಹಿ ಸ್ಟಾರ್ಟೆಡ್ ಟು ಕಂಪೋಸ್ ಬ್ಯಾಲೆಟ್ಸ್, ಹಿ ಸ್ಟಾರ್ಟೆಡ್ ಟು ರೈಟ್ ಸಾಂಗ್ಸ್. ಇದು ಇನ್ವಿಸಿಬಲ್ ಆಗಿರುವಂತಹ ಕಾಂಪಿಟೇಷನ್ ಆಗಿರುತ್ತೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ವೆರಿ ಗುಡ್. ಅದರ ಜೊತೆಗೆ ಇನ್ನೊಂದು ಭಾಗವನ್ನು ತಾವುಗಳು ನೋಡ್ಬೋದು. ವೈ ಅಕಾರ್ಡಿಂಗ್ ಟು ಬೋರ್ಕ್ಸ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅಂತ. ನಾನು ಹೇಳಿದಂತಹ ಪ್ರಶ್ನೆ ಇದು ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಕೊಟ್ಟರು ರೆಡಿ ಆಗಿರೋ ಅಂತ. ಈ ಪಾಠದಲ್ಲಿ 3 ಪ್ರಶ್ನೆಗಳನ್ನು ಹೇಳಿದ್ದೇನೆ. ಒಂದು ಪೋಯೆಟ್ರಿ ಆ್ಯಂಡ್ ಪೋಯಮಿಗೆ ಡಿಫ್ರೆನ್ಸು, ಇನ್ನೊಂದು ಅಬೌಟ್ ಹಿಸ್ ಮದರ್, ಇನ್ನೊಂದು ಇದೆ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅಂತ. ಇದು ಬಂದಿದೆ ನೋಡಿ. ಗಿವ್ ಅನ್ ಅಕೌಂಟ್ ಆಫ್ ದಿ ಆ್ಯಕ್ಟಿವಿಟೀಸ್ ಆನ್ ದಿ ಎಲೆಕ್ಷನ್ ಮಾರ್ನಿಂಗ್ ಅಂತ ಇದೆ. ಇದು ಕೂಡ ಈಸಿ, ಆದರೆ ಹಾರ್ಡ್ ಕ್ವಶನಿಗೆ ಹೋಗುತ್ತೆ. ಸ್ವಲ್ಪ ಡಿಫಿಕಲ್ಟು ಬರೀಲಿಕ್ಕೆ, ಆದರೂ ಕೂಡ ಮ್ಯಾನೇಜ್ ಮಾಡ್ತೀರಾ. ಪಾರ್ಟ್ ಸಿ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳು, ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ. ಅದಕ್ಕೆ 9 ಪ್ರಶ್ನೆಗಳು ಇರ್ತವೆ. ಆ 9 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದ್ರೆ ಮುಗೀತು. ಆಯಿತಾ? ಈಗ ಇಂಟರ್ನಲ್ಲಿಗೆ ಆ್ಯಂಟೋನಿಮ್ ಅಂತ ಕೇಳಿದ್ದಾರೆ. ಎಕ್ಸ್ಟರ್ನಲ್ ಅಂತ ಬರೆಯೋದು. ಇಲ್ಲಿರುವಂಥದ್ದು ಸ್ಕೋರ್ ಮಾಡಬೇಕು ಅಂದರೆ ಪಾರ್ಟ್ ಡಿ ಔಟ್ ಆಫ್ ಔಟ್ ಮಾರ್ಕ್ಸ್ ತೆಗಿಬೇಕು. ಇದರಲ್ಲಿ ಸ್ಕೋರ್ ಮಾಡಬೇಕು ಅಂದವರು, ಔಟ್ ಆಫ್ ಔಟ್ ಅಂಕ ನನಗೆ ಬೇಕು ಅಂದವರು ಪಾರ್ಟ್ ಡಿ ಮಾತ್ರ ಬಿಡಬೇಡಿ. ನೋಡಿ, ರೀರೈಟ್ ಹ್ಯಾಸ್ ಡೈರೆಕ್ಟೆಡ್, ಭಾಳ ಈಸಿಯ ವೇನಲ್ಲಿ ಕಲಿಸ್ತಾ ಇದ್ದೇನೆ. ಕ್ವಶನ್ ನಂಬರ್ 31 ಎ. 4 ಪ್ರಶ್ನೆಗಳಿದ್ದಾವೆ ಎನಲ್ಲಿ. ಹಾಗಾಗಿ ಎಕ್ಸಾಮಲ್ಲಿ ಸಂಪೂರ್ಣವಾಗಿ ಬರೆಯಬೇಕು, ಬರೀ ಆನ್ಸರ್ಸ್ ಬರೆಯೋದಲ್ಲ. ಐ ಸಾ ಡ್ಯಾಶ್ ಒನ್ ಐಡ್ ಮ್ಯಾನ್ ಅಂತ ಇದೆ. ಆಯಿತಾ? ಐ ಸಾ ಡ್ಯಾಶ್ ಅಂತ ಇದೆ, ಅದಕ್ಕೆ ಎ ಅಂತ ಬರೀಬೇಕು ಅಷ್ಟೇ. ಆರ್ಟಿಕಲ್ಲು ಎ ಅಂತ ಬರೆದ್ರೆ ಆಯಿತು. ಸೆಕೆಂಡ್ ಒನ್ನು ರೀಅರೇಂಜ್ ಅಂತ ಒಂದು ಮಾರ್ಕ್ಸಿಗೆ ಕೊಟ್ಟಿದ್ದಾರೆ. ನೋಡಿ, ಡ್ರಾಯಿಂಗ್ ಶಿ ಆ್ಯ ಬ್ಯೂಟಿಫುಲ್ ಈಸ್ ಪಿಕ್ಚರ್ ಅಂತ ಇದೆ. ಶಿ ಈಸ್ ಡ್ರಾಯಿಂಗ್ ಎ ಬ್ಯೂಟಿಫುಲ್ ಪಿಕ್ಚರ್ ಅಂತ ಬರೆದ್ರೆ ಆಯಿತು ಕಣ್ರಿ. ಈಸಿ ಇರುತ್ತೆ. ಸ್ವಲ್ಪ ನೀವು ಅದೇನೋ ಹೇಳ್ತಾರಲ್ಲ ಆ ರೀತಿಯಾಗಿ ಅಡ್ಜಸ್ಟ್ಮೆಂಟು ಮಾಡ್ಕೋಬೇಕಾಗಿರುತ್ತೆ ಕೆಲವೊಮ್ಮೆ. ಆಯಿತಾ? ಈಗ ನೋಡಿ, ನೀದರ್ ಆಫ್ ದೆಮ್ ಡ್ಯಾಶ್ ಪ್ರೆಸೆಂಟ್ ಅಂತ ಇದೆ. ನೀದರ್ ಆಫ್ ದೆಮ್ ವಾಸ್ ಪ್ರೆಸೆಂಟ್ ಅಂತ. ನೀದರ್ ಅಂತ ಬಂದರೆ ಸಿಂಗುಲರ್ ಆಗತ್ತಲ್ಲಿ. ಆಯಿತಾ? ವಾಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಫುಲ್ ಸೆಂಟೆನ್ಸ್ ಬರೆದು ವಾಸ್ ಅಂತ ಬರೆದು ಅದಕ್ಕೆ ಅಂಡರ್ಲೈನ್ ಕೂಡ ತಾವುಗಳು ಹಾಕಿರಬೇಕು. ಆವಾಗ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಕ್ಲಿಯರ್ ಮೈ ಡಿಯರ್? ವೆರಿ ಗುಡ್. ಬನ್ನಿ ಈಗ ಮುಂದೆ ಹೋಗೋಣ. ಐ ಡ್ಯಾಶ್ ಮೈ ಕೀಸ್ ಎಸ್ಟರ್ಡೇ. ನೆನ್ನೆಯ ದಿನ ಅಂದರೆ ಭೂತಕಾಲ, ಹಾಗಾಗಿ ಲೂಸಿಗೆ ಪಾಸ್ಟ್ ಟೆನ್ಸು ಲಾಸ್ಟ್ ಅಂತ ಬರೀಬೇಕು. LOST ಅಂತ ಸಂಪೂರ್ಣವಾಗಿ ಸೆಂಟೆನ್ಸ್ ಬರೆದು ಅದರಲ್ಲಿ ಲಾಸ್ಟಿಗೆ ಅಂಡರ್ಲೈನ್ ಅಂತ ಹಾಕಬೇಕು. ಆಯಿತಾ? ಈಗ ಅದು ಭಾಳ ಕಷ್ಟ ಆಗುತ್ತೆ ಅನ್ನೋರು ಇದು ಲಿಂಕರ್ಸನ್ನು ಬರೀಬೋದು. ಆ್ಯಕ್ಚುಲಿ ಲಿಂಕರ್ಸಲ್ಲಿ ಬಹಳ ಜನ ವಿದ್ಯಾರ್ಥಿಗಳು 0 ಮಾರ್ಕ್ಸ್ ತೆಗೆದುಕೊಳ್ಳುತ್ತಾರೆ. ಯಾಕೆ ಅಂತ ನಾನೇ ನಿಮ್ಗೆ ಹೇಳ್ತೀನಿ. ಈಗ ಈ ಒಂದು ಪ್ಯಾಸೇಜ್ ಬೇಕಾದ್ರೆ ನೀವು ಫೋಟೋ ಹೊಡ್ಕೊಂಡು ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿದರೆ ಅಲ್ಲೇ ಒಂದು ರೀತಿ ಆನ್ಸರ್ ತೋರಿಸುತ್ತೆ. ಟೆಕ್ಸ್ಟ್ ಬುಕ್ ತಗೊಂಡು ಕೂತ್ಕೊಂಡು ತಾವುಗಳು ಆನ್ಸರನ್ನು ಹುಡುಕಿದ್ರೆ ಅಲ್ಲೇ ಒಂದು ರೀತಿ ಆನ್ಸರ್ ತೋರಿಸುತ್ತೆ. ಟೆಕ್ಸ್ಟ್ ಬುಕ್ಕಿನ ಪ್ರಕಾರ ಈ 4 ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಫಸ್ಟ್ ಆನ್ಸರು ನೆವರ್ ದಿ ಲೆಸ್ ಅಂತ ಆಗುತ್ತೆ. ಸೆಕೆಂಡು ಎಂಡ್ ಅಂತ ಆಗುತ್ತೆ. ಥರ್ಡ್ ಆನ್ಸರ್ ಬಟ್ ಅಂತ ಆಗುತ್ತೆ. ಫೋರ್ತ್ ಆನ್ಸರು ಬಿಕಾಸ್ ಅಂತ ಆಗುತ್ತೆ. ಆದರೆ ಇಂಟರ್ನೆಟ್ ಪ್ರಕಾರ 1ನೇದು ಬಿಕಾಸ್, 2ನೇದು ಎಂಡು, ನೆವರ್ ದಿ ಲೆಸ್ಸು ಬಟ್ ಆಗುತ್ತೆ. ಹೀಗೆ ನಮಗೆ PUC ಬೋರ್ಡ್ ವತಿಯಿಂದ ಟೆಕ್ಸ್ಟ್ ಬುಕ್ಕನ್ನು ಕೊಟ್ಟಿರುವಂಥದ್ದು. ಓದರಲ್ಲೇ ತಮ್ಮ ಎಕ್ಸಾಮಲ್ಲಿ ಬರೀರಿ ಅಂತ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಟೆಕ್ಸ್ಟ್ ಬುಕ್ ಈಸ್ ವೆರಿ ಇಂಪಾರ್ಟೆಂಟ್. ಕ್ವಶನ್ ನಂಬರ್ 32 ನಾವು ನೋಡೋಣ ವಿದ್ಯಾರ್ಥಿಗಳೇ. ಬನ್ನಿ. ಒಂದು ಕ್ವಶನ್ ಟ್ಯಾಗನ್ನು ಇಲ್ಲಿ ಕೊಡಲಾಗಿದೆ. ಹಿ ಈಸ್ ಅ ವೆರಿ ಗುಡ್ ಸ್ಟೂಡೆಂಟ್ ಅಂತ ಇದೆ. ಭಾಳ ಈಸಿ. ಪಾಸಿಟಿವ್ ಸೆಂಟೆನ್ಸು, ಆನ್ಸರ್ ನೆಗೆಟಿವ್ನಲ್ಲಿ ಮಾಡಿ. ಇಸಂಟ್ ಹೀ ಅಂತ. ಯಾರಿಗೆ ಅರ್ಥ ಆಗಿಲ್ವೋ ದಯವಿಟ್ಟು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕ್ವಶನ್ ಟ್ಯಾಗ್ಸ್ ಅಂತ ಬರೆದು ಕಲಿಸಿದ್ದೀನಿ. ಬರೇ ಬಾಯಲ್ಲಿ ಕೇಳೋದ್ರಿಂದ, ಕಿವಿಯಲ್ಲಿ ಕೇಳೋದ್ರಿಂದ ಉಪಯೋಗವಿಲ್ಲ. ಗ್ರಾಮರನ್ನು ಕಣ್ಣಾರೆ ಯಾವ ರೀತಿಯಾಗಿ ಮಾಡ್ತಾಯಿದ್ದಾರೆ, ಯಾವ ರೀತಿಯಾಗಿ ಆನ್ಸರ್ ಬರೀತಾ ಇದ್ದಾರೆ
ಹೇಗೆ ಬಂತು? ಈಸಂಟ್ ಹಿ ಅನ್ನುವಂಥದ್ದು ಸರಿಯಾದ ಉತ್ತರ ಇದಕ್ಕೆ. ಕ್ವಶನ್ ನಂಬರ್ 2, ದ ಇನ್ಫಾರ್ಮೇಷನ್ ವಾಸ್ ಫೌಂಡ್ ಆನ್ ದಿ ಇಂಟರ್ನೆಟ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ವೇರ್ ವಾಸ್ ದಿ ಇನ್ಫಾರ್ಮೇಷನ್ ಫೌಂಡ್. ಭಾಳ ಈಸಿ. ವೇರ್ ವಾಸ್ ದಿ ಇನ್ಫಾರ್ಮೇಷನ್ ಫೌಂಡ್ ಅಂತ ಬರೆದ್ರೆ ಮುಗೀತು. ಆಯಿತಾ? ವೆರಿ ಗುಡ್. ಅದು ಬರಲ್ಲ ಅಂದವರು ಕ್ವಶನ್ ಟ್ಯಾಕ್ಸು WH ಕ್ವಶನ್ಸು ಎರರ್ ಫೈಂಡಿಂಗನ್ನು ಕಂಡುಹಿಡಿಬೋದು. ಮೈ ಸೆಲ್ಫ್ ಆ್ಯಂಡ್ ಮೈ ಸಿಸ್ಟರ್ ವೆಂಟ್ ಟು ದಿ ಸಿನಿಮಾ ಅಂತ ಇದೆ. ಕ್ಲಿಯರ್? ಹೇಳಿ ನೋಡೋಣ. ಮೈ ಸೆಲ್ಫ್ ಆ್ಯಂಡ್ ಮೈ ಸಿಸ್ಟರ್ ವೆಂಟ್ ಟು ದಿ ಸಿನಿಮಾ. ಇದನ್ನು ನೀವೇ ನನಗೆ ಎರರ್ ಫೈಂಡಿಂಗಿನ ಉತ್ತರವನ್ನು ಇದರಲ್ಲಿ ಏನು ತಪ್ಪಿದೆ ಅಂತ ಕಂಡುಹಿಡಿದು ಕಳಿಸ್ಬೇಕು. ಆಯಿತಾ? ವೆರಿ ಗುಡ್. ನಂತರದಲ್ಲಿ ವಿದ್ಯಾರ್ಥಿಗಳೇ, ಹೀ ಡೋಂಟ್ ಲೈಕ್ ಟು ಪ್ಲೇ ಕ್ರಿಕೆಟ್ ಅಂತ ಇದೆ. ಇದರಲ್ಲಿ ಏನು ತಪ್ಪು ಅಂದರೆ ಡೂ ಅಂತ ಇದೆ ಅಲ್ವಾ, ಅದೇ ತಪ್ಪು. ಡೂ ತೆಗೆದು ಡಸ್ ಅಂತ ಹಾಕಬೇಕು ಅಷ್ಟೇ. ಫುಲ್ ಆನ್ಸರ್ ರೆಡಿ ಆಗುತ್ತೆ. ಈಗ ಎಕ್ಸಾಂಪಲು, ಹೀ ಡಸಂಟ್ ಲೈಕ್ ಟು ಪ್ಲೇ ಕ್ರಿಕೆಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಮೇಕ್ ನೋಟ್ಸ್ ಅಂತ ಇದೆ. ಇದರಷ್ಟು ಈಸಿ ಯಾವುದೂ ಅಲ್ಲ. ಮೇಲ್ಗಡೆ 4 ಲೈನು ಪ್ಯಾಸೇಜ್ ಇದೆ, ಇದರ ಕೆಳಗಡೆ ನಿಮಗೆ 4 ಬಾಕ್ಸ್ ಕಾಣ್ತಾ ಇದೆ. ಈ 4 ಬಾಕ್ಸನ್ನು ತುಂಬಿದರೆ 2 ಮಾರ್ಕ್ಸ್ ಸಿಗುತ್ತೆ. ಅಂದರೆ ಪ್ರತಿಯೊಂದು ಬಾಕ್ಸಿಗೆ ಹಾಫ್ ಮಾರ್ಕ್ಸನ್ನು ಕ್ರೆಡಿಟ್ ಮಾಡ್ತಾರೆ. ಪೊಲ್ಯೂಷನ್ ಬಗ್ಗೆ ಇಲ್ಲಿ ಕೊಡಲಾಗಿದೆ. ಫಸ್ಟ್ ಆನ್ಸರು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನೋಡಿ, ಇದರಲ್ಲಿ ಏರ್ ಪೊಲ್ಯೂಷನ್ ಅಂತ ಇದೆ. ಟೈಪ್ಸ್ ಆಫ್ ಪೊಲ್ಯೂಷನಲ್ಲಿ ಏರ್ ಪೊಲ್ಯೂಷನ್ನು, ಸಾಯಿಲ್ ಪೊಲ್ಯೂಷನ್ನು, ಅದು ಇದು ಅಂತ ಎಲ್ಲ ಕೊಟ್ಟಿದ್ದಾರೆ. ಹಾಗಿದ್ರೆ ಏರ್ ಪೊಲ್ಯೂಷನ್ ಈಗ ನೋಡೋಣ. ಕಮ್ಸ್ ಫ್ರಮ್ ಇಂಡಸ್ಟ್ರಿಯಲ್ ಎಮಿಷನ್ ಅನ್ನುವಂಥದ್ದು ಒಂದನೇದು. ವೆಹಿಕಲ್ ಎಕ್ಸಾಸ್ಟ್ ಅದು 2ನೇ ಆನ್ಸರು. ನಂತರದಲ್ಲಿ ಇಂಡಸ್ಟ್ರಿಯಲ್ ಡಿಸ್ಚಾರ್ಜಸ್, ಅಗ್ರಿಕಲ್ಚರಲ್ ರೂಫ್ ಅವರೇ ಕೊಟ್ಟಿದ್ದಾರೆ. ಸಾಯಿಲ್ ಪೊಲ್ಯೂಷನ್ ಸ್ಟೆಮ್ಸ್ ಫ್ರಮ್ ಕೆಮಿಕಲ್ ಆ್ಯಂಡ್ ವೇಸ್ಟ್ ಅಂತ 3ನೇ ಆನ್ಸರು ಕೆಮಿಕಲ್ ಅಂತ ಆಗತ್ತೆ. ಆಯಿತಾ? ಎಫೆಕ್ಟ್ಸ್ ಅಂತ ಕೊಟ್ಟಿದ್ದಾರೆ. ಎಫೆಕ್ಟ್ಸ್ ಏನು? ಹೆಲ್ತ್ ಇಶ್ಯೂಸು. ನಂತರದಲ್ಲಿ ಎಕೋಸಿಸ್ಟಮ್ಸ್ ಲೀಡ್ಸ್ ಟು ಏನಿದು ಏನಂತ ಇದೆ? ಎಕೋಸಿಸ್ಟಮ್ ಹಾರ್ಮ್ ಎಲ್ಲಿದೆ? ಎಸ್, ಹಾರ್ಮ್ ಎಕೋಸಿಸ್ಟಮ್ ಲೀಡಿಂಗ್ ಟು ಬಯೋಡೈವರ್ಸಿಟಿ. ಆಯಿತಾ? ನೋಡಿ, ಬಯೋಡೈವರ್ಸಿಟಿ ಲಾಸ್ ಅನ್ನುವಂಥದ್ದು 4ನೇದು ಉತ್ತರ ಆಗತ್ತೆ. ಈಗ ಇಲ್ಲಿ ಬಂದಿರುವಂಥದ್ದು ಏನು ಅಂದರೆ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್. ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ನಾನು ಭಾಳ ಸಲ ಇದು ಭಾಳ ಇಂಪಾರ್ಟೆಂಟ್ ಕೊಂಡ್ರು ಅಂತ ನನ್ನ ವೈರಲ್ ವಿಡಿಯೋನೇ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚು. ಹೌದಲ್ವ? ಒಂದು 2-3 ತಿಂಗಳಿಗೆ 2-3 ಲಕ್ಷ ಜನ ನೋಡ್ತೀರಾ ಅದನ್ನು. ರಿಪೋರ್ಟ್ ದಿ ಫಾಲೋಯಿಂಗ್ ಕನ್ವರ್ಸೇಷನು ಬಹಳ ಈಸಿ. ನೋಡಿ, ಈಗ ನಾನು ಆನ್ಸರ್ ಹೇಳ್ತಾ ಹೋಗ್ತೇನೆ ಈಸಿಯಾಗಿ. ನಾನು ಆನ್ಸರ್ ಹೇಳೋದಕ್ಕೂ ಅಥವಾ ಬರೆದು ನಿಮಗೆ ಅದನ್ನು ತೋರಿಸ್ತೀನಲ್ವ, ಅದಕ್ಕೆ ಗಜಗಜಾಂತರ ವ್ಯತ್ಯಾಸ ಇರುತ್ತೆ. ಕೇಳೋದು ಯಾರು ಅಂತ ಹೇಳಿದರೆ ದೋಸ್ ಹೂ ಆರ್ ಎಕ್ಸ್ಪರ್ಟ್ ದೇ ವಿಲ್, ಆಯಿತಾ, ಪ್ರಾಕ್ಟೀಸ್ ವಿತ್ ಮೀ. ದೋಸ್ ಹೂ ಆರ್ ವೆರಿ ವೀಕ್ ಪ್ಲೀಸ್ ವಾಚ್ ಮೈ ದಿಸ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ವಿಡಿಯೋಸ್. ಪ್ಲೀಸ್ ವಾಚ್ ಮೈ ಗ್ರಾಮರ್ ವಿಡಿಯೋಸ್. ಇದೇ ಡಿಸ್ಕ್ರಿಪ್ಷನಿನ ಬಾಕ್ಸಲ್ಲಿ ಗ್ರಾಮರಿನ ವಿಡಿಯೋಸು, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚು, ಕ್ವಶನ್ ಟ್ಯಾಕ್ಸು, WH ಕ್ವಶನ್ಸು, ಲಿಂಕರ್ಸು, ವರ್ಬು ಎಲ್ಲದೂ ಕೊಟ್ಟಿರ್ತೇನೆ. ಅದನ್ನು ನೋಡಿಕೊಂಡ್ರೆ ನಾಳೆ ಎಕ್ಸಾಮಲ್ಲಿ ಪಟ 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 ಅಂತ ಔಟ್ ಆಫ್ 40 ಮಾರ್ಕ್ಸ್ ಬಂದೇ ಬರುತ್ತೆ. ಅದು ನನ್ನ ಚಾಲೆಂಜು. ನೀವು ನಾಳೆ ಬರದೇ ಬರೀತೀರಾ. ನನಗೆ ಕಾನ್ಫಿಡೆನ್ಸ್ ಇದೆ, ಯು ವಿಲ್ ಡೂ ಇಟ್. ಆಯಿತಾ? ಮಾಡೇ ಮಾಡ್ತೀರಾ ನೀವು, ನನಗೆ ಗೊತ್ತು ಎಲ್ಲದು ಕೂಡ. ಈಗ ಇದಕ್ಕೆ ಆನ್ಸರನ್ನು ಹೇಳಿಬಿಡ್ತೇನೆ. ಡೊನಾಲಾರಾ ಸೆಡ್ ಡಾನ್ ಗಾನ್ಸಲೋ that he had scared away the birds. Donallara replied to Donallara. ನೋಡಿ, Don Gonzalo replied to Donallara that he had been unreasonable. Donallara replied positively that she was evident. ನೋಡಿ, it was evident. Clear? And added, if he was coming again. ನೋಡಿ, ಭಾಳ ಈಸಿ. ಆ್ಯಂಡ್ ಆ್ಯಡೆಡ್ ಏನಂತ ಇದೆ? ಇಫ್ ಶಿ, ಇದು ಕೇಳಿದ್ದಲ್ವ, ಇಫ್ ಶಿ ವಾಸ್ ಆ್ಯಡೆಡ್ ಜಾಗದಲ್ಲಿ ಆಸ್ಕ್ಡ್ ಅಂತ. ಇಫ್ ಆ್ಯಂಡ್ ಶಿ ಆಸ್ಕ್ಡ್ ವೆದರ್ ಹಿ ವಾಸ್ ಕಮ್ಮಿಂಗ್ ಅಗೇನ್ ದಿ ನೆಕ್ಸ್ಟ್ ಡೇ ಅಂತ ಆಗಬೇಕು. ಟುಮಾರೋ ತೆಗೆದು ದಿ ನೆಕ್ಸ್ಟ್ ಡೇ ಅಂತ ಬರಿಬೇಕು. ಅವಾಗ ಡಾನ್ ಗಾನ್ಸಲೋ ರಿಪ್ಲೈಡ್ ದ್ಯಾಟ್ ಹಿ ವುಡ್ ಮೋಸ್ಟ್ ಸರ್ಟನ್ಲಿ ಕಮ್ ಇಫ್ ಇಟ್ ವಾಸ್ ಎ ಸನ್ನಿ ಮಾರ್ನಿಂಗ್. ಈ ಜಾಗದಲ್ಲಿ ವಾಸ್ ಹಾಕಿದರೆ ಆನ್ಸರ್ ರೆಡಿ ಆಗುತ್ತೆ. ಈಗ 3 ಮಾರ್ಕ್ಸಿನ ಒಂದು ನಾವು ಡೈಲಾಗ್ ರೈಟಿಂಗನ್ನು ನೋಡೋಣ. ಕ್ಷಮಿಸಬೇಕು, 25 ನಿಮಿಷ ದಾಟತ್ತೇನೋ. ಹಾಯ್ ರಾಜ್, ಗುಡ್ ಆಫ್ಟರ್ನೂನ್. ನೋಡಿ, ಗುಡ್ ಆಫ್ಟರ್ನೂನ್ ಅಂತ ಮೇಲಿದ್ಮೇಲೆ ತಾವುಗಳು ಕೂಡ ಗುಡ್ ಆಫ್ಟರ್ನೂನ್ ಅಂತಲೇ ಕೆಳಗಡೆ ಬರೀಬೇಕು. ಗುಡ್ ಆಫ್ಟರ್ನೂನ್ ಸಾರಾ. ಬೈ ದ ವೇ, ಹ್ಯಾವ್ ಯು ಮೆಟ್ ಮೈ ಫ್ರೆಂಡ್ ದೀಪಾ?
ನೋ 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 ಐ ಹ್ಯಾವ್ ನಾಟ್. ಆವಾಗ ನೈಸ್ ಟು ಮೀಟ್ ಯು ಅಂತ ಕೆಳಗಡೆ ಇದೆ, ಹಾಗಾಗಿ ಮೇಲ್ಗಡೆ ಏನು ಬರಿಬೇಕು ಗೊತ್ತಾ? ನೈಸ್ ಟು ಮೀಟ್ ಯು ಅಂತ ನೀವು ಬರೀಲೇಬೇಕು, ಅದೇ ಬರಿಬೇಕು ಸೆಂಟೆನ್ಸು. ಯಾಕೆ ಗೊತ್ತಾ? ಕೆಳಗಡೆ ಇರೋದೇನು ನೈಸ್ ಟು ಮೀಟ್ ಯು ಟು ಅಂತ ಇದೆ, ಅಂದರೆ ಮೇಲ್ಗಡೆ ಹೇಳಿದ್ದಕ್ಕೆ ಹಾಗೆ ಇರುವಂಥದ್ದು. ಈಗ ನಿಮಗೇನು ಇಷ್ಟ ಸರ್ ಅಂತ ನನಗೆ ಕೇಳ್ತೀರಾ, ನಾನು ಇಲ್ಲಿಂದ ಹೋಳಿಗೆ ಅಂತೀನಿ, ಅವಾಗ ನೀವು ಮನಸ್ಸಲ್ಲಿ ಮೀ ಟು ಅಂತೀರ. ಮೀ ಟು ಅಂದರೆ ನನಗೂ ಕೂಡ ಹೋಳಿಗೆ ಇಷ್ಟ ಅಂತ. ಹಾಗೆ ನೈಸ್ ಟು ಮೀಟ್ ಯು ಅಂತ ಮೇಲೆ ಹೇಳಿದ್ದಕ್ಕೆ ಕೆಳಗಡೆ ದೀಪ ಅನ್ನೋರು ನೈಸ್ ಟು ಮೀಟ್ ಯು ಟು ಅಂತ ಇದೆ. ಟು ಅನ್ನುವಂಥದ್ದು ಎಷ್ಟ ಅದು ನೆಕ್ಸ್ಟ್ ಲೈನಿಂದು. ಲಾಸ್ಟಲ್ಲಿ ರಾಜು ಟೇಕಿಂಗ್ ಲೀವ್ ಅಂತ ಇದೆ. ಟೇಕಿಂಗ್ ಲೀವ್ ಅಂತ ಎಲ್ಲಿ ಬಂದರೂ ಕಣ್ಣು ಮುಚ್ಕೊಂಡು ಸಿ ಯು ಲೇಟರ್ ಅಂತ ಬರೀರಿ ಅಷ್ಟೇ, ಆಯಿತಾ? ಧನ್ಯವಾದಗಳು. ಲೆಟರ್ ರೈಟಿಂಗ್ ಯಾರಿಗೂ ಬರಲ್ವೋ ದಯವಿಟ್ಟು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 3 ಲೆಟರಿನ ಲಿಂಕ್ಸನ್ನು ಕೊಟ್ಟಿರ್ತೇನೆ, ಕ್ಲಿಕ್ ಮಾಡಿಕೊಂಡು 3ರಲ್ಲಿ 1 ಪಕ್ಕ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ. ಇಷ್ಟು ನಾನು ಹೇಳಬಲ್ಲೆ ವಿದ್ಯಾರ್ಥಿಗಳೇ. 5ಕ್ಕೆ 5 ಅಂಕ ನೀವು ತೆಗಿತೀರಾ. ಅಪ್ಲಿಕೇಶನ್ ಲೆಟ್ರೇ ಬರೋದು ಎಕ್ಸಾಮಿಗೆ, ಹೇಗೆ ಬರೀಬೇಕು, ಯಾಕೆ ನಿಮ್ಗೆ 5ಕ್ಕೆ 5 ಲೆಟ್ರಿಗೆ ಬರ್ತಾಯಿಲ್ಲ, ವೈ ಯು ಆರ್ ನಾಟ್ ಸ್ಕೋರಿಂಗ್ ಔಟ್ ಆಫ್ 40 ಮಾರ್ಕ್ಸ್ ಎಲ್ಲದೂ ಕೂಡ ಅದರಲ್ಲಿ ಹೇಳಿದ್ದೇನೆ. ಆ ಲೆಟ್ರನ್ನು ನೋಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ 3. ಗಾಡ್ ಬ್ಲೆಸ್ ಯು ಆಲ್. ಡೂ ವೆಲ್. ನಾಳೆ ಎಕ್ಸಾಮ್ ಆದ ತಕ್ಷಣ ದಯವಿಟ್ಟು ಪ್ರಶ್ನೆ ಪತ್ರಿಕೆಯನ್ನು ಕಳಿಸುವುದನ್ನು ಮರೆಯಬೇಡಿ.